ಚಿಕ್ಕ ಏಜ್ ಇಂದನು ಸೂಪರ್ ಹೀರೋ ಸಿನಿಮಾಗಳು ಅಂತ ತಕ್ಷಣ ಫಸ್ಟ್ ನೆನಪಾಗೋದು ಸೂಪರ್ ಮ್ಯಾನ್. ಕಾಮಿಕ್ ಇಂದ ಹಿಡಿದು ಆಂಡ್ರಿ ಕ್ಯಾವಿಲ್ ಸೂಪರ್ ಮ್ಯಾನ್ ವರ್ಗು ಕೂಡ ಎಲ್ಲ ಸಿನಿಮಾ ನೋಡ್ಬಿಟ್ಟಿದೀನಿ. ಯಾಕಂದ್ರೆ ಎಲ್ರಿಗೂ ಕೂಡ ಒಂದೊಂದ್ ರೀತಿ ಪವರ್ ಇರ್ಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ಅದು ರಿಯಾಲಿಟಿನಲ್ಲಿ ಆಗಲ್ಲ. ಸಿನಿಮಾದಲ್ಲಿ ನೋಡಿ ಖುಷಿ ಪಡಿ ಅಷ್ಟೇ. ಇವಾಗ ಬಂದಿರೋ ಈ ಸೂಪರ್ ಮ್ಯಾನ್ ಆಂಡ್ರಿ ಕ್ಯಾವಿಲ್ ನ ಮರೆಯೋ ತರ ಮಾಡ್ತಾನ? ನೋ, ಇಲ್ಲ ಬೈ. ನಿನಗ್ ಮೊದ್ಲೇ ಗೊತ್ತು ಆಂಡ್ರಿ ಕ್ಯಾವಿಲ್ ಗೋಟ್, ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ಈ ಮೂವಿ ನೋಡಿದ್ಮೇಲೆ ನೀವೇ ಅನ್ಕೊಂಡ್ಬಿಡ್ತೀರಾ ಇದೆಂತ ಸೂಪರ್ ಮ್ಯಾನ್, ಓಲ್ಡ್ ಸೂಪರ್ ಮ್ಯಾನ್ ಎಲ್ಲಿ, ಸೂಪರ್ ಮ್ಯಾನ್ ಪವರ್ ಹಿಂಗಿರ್ತದ ಅಂತ ನೀವೇ ಶಾಕ್ ಆಗ್ಬಿಡ್ಬೇಕು. ಆ ಲೆವೆಲ್ ಅಲ್ಲಿ ಇತ್ತು ಸಿನಿಮಾ. ಮೊದಲನೇದಾಗಿ ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಜೇಮ್ಸ್ ಗನ್ ಅವರು. ಮಾರ್ವಲ್ ಸ್ಟುಡಿಯೋಲಿ ಈಗಾಗಲೇ ಗಾರ್ಡಿಯನ್ಸ್ ಆಫ್ ದಿ ಗ್ಯಾಲಕ್ಸಿ 1 2 3 4 5 6 7 8 9 10 ಏನೇನ್ ಮಾಡಿದಾರೋ. ಬಟ್ ಆ ಕಲರ್ ಥೀಮ್, ಅವ್ರ ಆಕ್ಟಿಂಗ್ ನೋಡ್ಬಿಟ್ಟೆ ಇದುವರೆಗೂ ಗಾರ್ಡಿಯನ್ಸ್ ಆಫ್ ದಿ ಗ್ಯಾಲಕ್ಸಿ ಸೀರೀಸ್ ನೋಡೇ ಇಲ್ಲ ನಾನು, ಪ್ರಾಮಿಸ್. ಯಾಕಂದ್ರೆ ಟಚ್ ಫೀಲ್ ಆ ತರ ಇರ್ತದೆ, ಆಡಿಯನ್ಸ್ ಗಳ ಜೊತೆ ಕನೆಕ್ಟ್ ಆಗಲ್ಲ. ಇನ್ ಈ ಸಿನಿಮಾ ಕೇಳ್ಬೇಕಾ? ಸೇಮ್ ಆಸ್ ಫೀಲ್ ಆಗ್ತಾ ಇಲ್ಲ. ಒರಿಜಿನಲ್ ಸೂಪರ್ ಮ್ಯಾನ್ ಇರುವಂತ ಪವರ್ ಈ ಸಿನಿಮಾದಲ್ಲಿ ಕಾಣಿಸ್ತಾನೆ ಇಲ್ಲ. ಎಲ್ಲೋಯ್ತು ಅದೆಲ್ಲ. ಸಿನಿಮಾದ ಸ್ಟೋರಿ ಬಗ್ಗೆ ಜಾಸ್ತಿ ಏನೋ ಹೇಳೋದ್ ಬೇಡ. ಲೆಕ್ಸ್ ಲೂಥರ್ ಈ ಸಿನಿಮಾದ ಮೇನ್ ವಿಲನ್. ಇವನ್ಗೆ ಸೂಪರ್ ಮ್ಯಾನ್ ಕಂಡ್ರೆ ಆಗಲ್ಲ. ಅವನನ್ನ ಡಿಸ್ಟ್ರಾಯ್ ಮಾಡ್ಬೇಕು, ಅವನದೇ ಆದಂತ ಒಂದು ಹೊಸ ಪ್ರಪಂಚನ ಬಿಲ್ಡ್ ಮಾಡಬೇಕು, ಅಷ್ಟೇ ಇವನ್ ಪ್ಲಾನ್. ಇವಾಗ ಇದು ಈ ಸಿನಿಮಾದ ಮೇನ್ ಸ್ಟೋರಿ ಲೈನ್. ನಿನ್ಗೆಲ್ಲ ಗೊತ್ತಿರೋ ಹಾಗೆ ಎವ್ರಿ ಟೈಮ್ ಸೂಪರ್ ಹೀರೋ ಸಿನಿಮಾಗಳು ಚೇಂಜ್ ಆಗಿ ಅದೇ ಸ್ಟೋರಿ ಲೈನ್ ಮೇಲೆ ಬೇರೆ ಬೇರೆ ಆಕ್ಟರ್ ಗಳನ್ನ ಹಾಕೊಂಡು ಮಾಡ್ತಾ ಇರ್ತಾರೆ. ಬಟ್ ಈ ಸಿನಿಮಾ ಡಿಫ್ರೆಂಟ್. ಹಳೆ ಸಿನಿಮಾ ನೋಡಿದ್ಯಲ್ಲ, ಆಂಡ್ರಿ ಕ್ಯಾವಿಲ್ ಮೇಲಿಂದ ಚಿಕ್ಕ ವಯಸ್ಸಲ್ಲೇ ಬಂದ್ಬಿಡ್ತಾನೆ, ಅಡಾಪ್ಟ್ ಮಾಡ್ಕೊಂಡ್ರ ಅಪ್ಪ ಅಮ್ಮನ ಜೊತೆ ಬೆಳಿತಾನೆ, ಈ ರೀತಿ ಫ್ಲೋ ಅಲ್ಲಿ ಹೋಗ್ತಾ ಇರ್ತದಲ್ಲ ಎವ್ರಿ ಟೈಮು. ಬಟ್ ಈ ಸಿನಿಮಾದಲ್ಲಿ ಡಿಫ್ರೆಂಟ್. ಇಲ್ಲಿ ಸೂಪರ್ ಮ್ಯಾನ್ ಭೂಮಿಗೆ ಬಂದು ತುಂಬಾ ವರ್ಷಗಳಾಗೋಗಿದೆ. ಭೂಮಿ ಮೇಲಿರುವಂತ ಜನಗಳ ಜೊತೆ ಫ್ರೆಂಡ್ಲಿ ಆಗಿ ಕೊಲ್ಯಾಪ್ಸ್ ಆಗಿ ಎಲ್ಲರೂ ನಮ್ಮವ್ರ ಏನೋ ರೀತಿ ಬೆರ್ತ್ಕೊಂಡ್ಬಿಟ್ಟಿರ್ತಾನೆ. ಅದಾದ್ಮೇಲೆ ಮುಂದೆ ನಡೆಯುವಂತ ಸ್ಟೋರಿ ಇದು. ನಿಜವಾಗ್ಲೂ ಈ ಸಿನಿಮಾ ನೋಡಿದ್ಮೇಲೆ ಸೂಪರ್ ಮ್ಯಾನ್ ಗಿರೋ ಮಾನ ಮರ್ಯಾದೆನೆಲ್ಲ ಎಷ್ಟು ನೀಟಾಗಿ ಹಾಳ್ ಮಾಡಿದ್ದಾರೆ ಅಂದ್ರೆ, ಬೈ ಏನಿದು, ಯಾಕಿದು, ಹೆಂಗಿದು, ಕ್ಯಾರೆಕ್ಟರ್ ಯಾವ ರೀತಿ ಆಟ ಆಡ್ಸಿದಾರೆ ಅಂದ್ರೆ, ಸೂಪರ್ ಮ್ಯಾನ್ ಗೆ ಪವರ್ ಇದ್ರು ಕೂಡ ಯಾರಾದ್ರೂ ವಿಲನ್ ಗೆ ಹೊಡಿಬೇಕು ಅಂದ್ರೆ, ಬೈ ನಾನು ನಿನ್ಗೆ ಹೊಡಿಲ್ಲ, ಪ್ಲೀಸ್ ಚಾನ್ಸ್ ಕೊಡು, ಈ ರೀತಿ ಪರ್ಮಿಷನ್ ತಗೊಂಡ್ ಹೊಡಿಬೇಕು ಅನ್ನೋ ಲೆವೆಲ್ ಅಲ್ಲಿ ಮಾಡಿ ಕೂರ್ಸಿದ್ದಾರೆ. ಯಾಕೆ ಅಂಡ್ ಎಷ್ಟು ವೀಕ್ ಆಗಿ ತೋರಿಸ್ಬಿಟ್ಟಿದ್ದಾರೆ ಅಂದ್ರೆ, ಈ ಸಿನಿಮಾದಲ್ಲಿ ಸೂಪರ್ ಮ್ಯಾನ್ ಗೆ ಒಂದ್ ಸೂಪರ್ ಡಾಗು ಕೂಡ ಇರ್ತದೆ. ಆ ಡಾಗ್ ಇರೋಂತ 1% ಪವರ್ ಕೂಡ ಇವನ್ ಗಿಲ್ದಂಗ್ ಮಾಡ್ಕೂರ್ಸವ್ರೆ. ಬುಲ್ಶಿಟ್. ಇನ್ನ ಸೂಪರ್ ಮ್ಯಾನ್ ಹೋಗಿ ಜಸ್ಟಿಸ್ ಗ್ಯಾಂಗ್ ಅವ್ರ ಜೊತೆಗೆಲ್ಲ ಸೇರ್ಕೊಂಡ್ಮೇಲೆ ಸಿನಿಮಾ ಯಾವ ರೀತಿ ಕನೆಕ್ಟ್ ಆಗುತ್ತೆ ಅಂದ್ರೆ, ಕಾಮಿಕ್ ಆಕ್ಯುರೇಟ್ ಅಲ್ಲಿ ಯಾವ ರೀತಿ ಎಲ್ಲ ಕಾಮಿಡಿ ಮಾಡ್ಕೊಂಡು ಸೂಪರ್ ಹೀರೋಗಳು ಬೀಟ್ ಮಾಡ್ತಾ ಇದ್ರು ವಿಲನ್ಸ್ ಗಳನ್ನ, ಅದೇ ರೀತಿ ತೋರಿಸಿದಾರೆ ಜೇಮ್ಸ್ ಗನ್. ಇದೊಂದು ತುಂಬಾನೇ ಇಷ್ಟ ಆಯ್ತು. ಎಸ್ಪೆಷಲಿ ಗ್ರೀನ್ ಲ್ಯಾಂಟರ್ನ್ ಈ ಸಿನಿಮಾದಲ್ಲಿ ಯಾವ ಲೆವೆಲ್ ಅಲ್ಲಿ ಆಟಿಟ್ಯೂಡ್ ಆಗಿ ಆಕ್ಟ್ ಮಾಡೋರೆ ಅಂದ್ರೆ, ವಾಹ್. ಈಗಾಗ್ಲೇ ಮಾರ್ವಲ್ ಸ್ಟುಡಿಯೋ ಒಳಗಡೆ ಎಲ್ಲ ನೋಡಿದೀರಾ, ಮಲ್ಟಿವರ್ಸ್ ಎಕ್ಸಿಸ್ಟ್ ಆಗ್ತಾ ಇದೆ. ಅದೇ ರೀತಿ ಡಿಸಿ ಅಲ್ಲೂ ಕೂಡ ಎಕ್ಸಿಸ್ಟ್ ಆಗಬಹುದಾ ಅಂತ ಅನ್ಕೊಂಡಿನಿ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಡಿಸಿ ಇವಾಗ ಫುಲ್ ರೀಬೂಟ್ ಮಾಡ್ಬಿಟ್ಟಿದೆ. ಹಳೆ ಸೂಪರ್ ಹೀರೋಗಳು ಟಚ್ ಇರಲ್ಲ. ಈಗ ಏನ್ ಮುಂದೆ ಬರುತ್ತೆ ಎಲ್ಲಾ ಸೂಪರ್ ಹೀರೋಗಳ ಸಿನಿಮಾಗಳು, ಅದ್ರಲ್ಲಿ ಎಲ್ಲರೂ ಕೂಡ ಹೊಸ ಹೀರೋ ಹೀರೋಯಿನ್ಸ್ ಗಳು ಆಡ್ ಆಗ್ತಾ ಹೋಗ್ತಾರೆ ಅಂತ. ಅಂದ್ರೆ ಕಂಪ್ಲೀಟ್ ಆಗಿ ರೀಬೂಟ್ ಮಾಡ್ಬಿಟ್ಟಿದಾರೆ ಅಂತೆ. ಇನ್ ಮುಂದೆ ಸೂಪರ್ ಹೀರೋ ಆಗಿ ಇವ್ರನ್ನ ನೋಡ್ಬೋದು ನಾವು ಮುಂದೆ ಬರುವಂತ ಸಿನಿಮಾಗಳಲ್ಲಿ. ಇದ್ರ ಜೊತೆಗೆ ಆ ಗರ್ಲ್ ಮಿಸ್ಟರ್ ಟೆರಿಫಿಕ್ ಈ ಕ್ಯಾರೆಕ್ಟರ್ ನ ನೋಡ್ತಿದ್ದಾಗನೆ ಎಕ್ಸ್ಮೆನ್ ಸೀರೀಸ್ ಅಲ್ಲೂ ಕೂಡ ಇವ್ರು ಆಕ್ಟ್ ಮಾಡವ್ರೆ. ಅಲ್ಲಿಗೆ ಜಂಪ್ ಆಗೋಯ್ತದೆ ಇಮಿಡಿಯೇಟ್ ಆಗಿ. ಎಕ್ಸ್ಮೆನ್ ಫಸ್ಟ್ ಕ್ಲಾಸ್ ಸಿನಿಮಾದಲ್ಲಿ ಎಲ್ಲರೂ ಕೂಡ ಅವ್ರವ್ರ ಪವರ್ ನ ಚೆಕ್ ಮಾಡ್ತಾರಂತ ಟೈಮ್ ಅಲ್ಲಿ ಒಬ್ಬ ಅವ್ನ ಪವರ್ ನ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ ಫಿಶ್ ಟ್ಯಾಂಕ್ ಒಳಗಡೆ ಅವ್ನ ತಲೆ ಹಾಕ್ಬಿಟ್ಟು. ಅದೇ ಕ್ಯಾರೆಕ್ಟರ್ ಇಲ್ಲೂ ಕೂಡ ಆಕ್ಟ್ ಮಾಡಿರೋದು, ಮಿಸ್ಟರ್ ಟ್ರಾಫಿಕ್ ಟೆರಿಫಿಕ್. ನೋಡು, ಸಿನಿಮಾದಲ್ಲಿ ಮಿಡ್ ಕ್ರೆಡಿಟ್ ಸೀನು ಕೂಡ ಇದೆ, ಪೋಸ್ಟ್ ಕ್ರೆಡಿಟ್ ಸೀನು ಕೂಡ ಇದೆ. ಇನ್ ಮುಂದೆ ಬರುವಂತ ಸಿನಿಮಾಗಳಲ್ಲಿ ನಾವ್ ಇದೇ ರೀತಿ ನೋಡೋದು. ಬಟ್ ಒರಿಜಿನಲ್ ಸೂಪರ್ ಮ್ಯಾನ್ ಅಂದ್ರೆ ಪವರ್ಫುಲ್ ಆಗಿರೋಂತ ಸೂಪರ್ ಮ್ಯಾನ್ ನ ತೋರಿಸಿ ಈ ರೀತಿ ಎಲ್ಲ ತೋರಿಸ್ಬಿಟ್ಟು ಆ ಕ್ಯಾರೆಕ್ಟರ್ ಗೆ ಅವಮಾನ ಮಾಡಬೇಡಿ ಪ್ಲೀಸ್. ಅಂಡ್ ನನ್ನ ಕೇಳೋದಾದ್ರೆ ಈ ಸಿನಿಮಾನ ಒನ್ ಟೈಮ್ ನೋಡಬಹುದು, ಅದು ಕೂಡ ಬಿಗ್ಗೆಸ್ಟ್ ಬ್ಯಾಡ್ ಆಸ್ ಆಗಿರುವಂತ VFX CGI ಗೋಸ್ಕರ. ಸಿಗ್ತೀನಿ ಮುಂದೆ ನೋಡಿದಲ್ಲಿ, ಅಲ್ಲಿವರೆಗೂ ಇದ್ದಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್